ಮಲೆನಾಡು ಭಾಗದಲ್ಲಿ ಮುಂದುವರಿತಾನೆ ಇದೆ ಮಳೆರಾಯನ ಅಬ್ಬರದ ಮಳೆಗೆ ಮೈದುಂಬಿ ಹರಿತಾ ಇದೆ ತುಂಗಾ ಜಲಾಶಯಕ್ಕೆ ಸಚಿವರಾದಂತಹ ಮಧು ಬಂಗಾರಪ್ಪನವರು ಬಾಗಿನವನ್ನ ಸಮರ್ಪಣೆ ಮಾಡಿದ್ದಾರೆ. ಗಾಜನೂರು ಬಳಿ ಇರುವಂತಹ ತುಂಗಾ ಜಲಾಶಯಕ್ಕೆ ಬಾಗಿನವನ್ನ ಸಮರ್ಪಣೆ ಮಾಡಿರುವಂತದ್ದು. ಮಲೆನಾಡು ಭಾಗದಲ್ಲಿ ಮುಂದುವರಿತಾ ಇದೆ ಮಳೆಯ ಅಬ್ಬರ. ಆ ಅಬ್ಬರದಿಂದ ತುಂಗಾ ಜಲಾಶಯ ಧುಮ್ಮಿಕ್ಕಿ ಹರಿತಾ ಇದೆ. ಇವತ್ತು ಜಲಾಶಯಕ್ಕೆ ಸಚಿವರಾದಂತಹ ಮಧು ಬಂಗಾರಪ್ಪನವರು ಬಾಗಿನವನ್ನ ಸಮರ್ಪಿಸಿದ್ದಾರೆ. ಗಾಜನೂರು ಬಳಿ ಇರುವಂತಹ ತುಂಗಾ ಜಲಾಶಯಕ್ಕೆ ಬಹಳ ಹೋಗಿ ಮಾಡ್ಕೊಂಡು ಬರ್ತಾರೆ. ಈಗ ಕೈ ಮಾಡ್ತಾರೆ ಬರ್ರಿ ಮುಂದೆ ಹೋಗೋಣ. ಆಯ್ಕ್ರೆ ಆ ಕಡೆ ಗಮನಿಸ್ತಾ ಇದ್ದೀರಾ, ಕಾಂಗ್ರೆಸ್ ಮುಖಂಡರು ಸಚಿವ ಮಧು ಬಂಗಾರಪ್ಪನವರಿಗೆ ಏನು ಬಾಗಿನವನ್ನ ಸಮರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಸಾಥನ್ನ ನೀಡಿದ್ದಾರೆ. ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಬಂದರೂ ಕೂಡ ಪ್ರವಾಸಿ ಮಂದಿರದ ಬಾಗಿಲು ಹಾಗೆ ಬಂದ್ ಆಗಿತ್ತು. ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಪ್ರವಾಸಿ ಮಂದಿರ ಕ್ಲೋಸ್ ಆಗಿತ್ತು. ಸಿದ್ದರಾಮಯ್ಯವರ ತವರು ಜಿಲ್ಲೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಕೇಂದ್ರ ಸಚಿವರು ಬಂದರೂ ಕೂಡ ಬೀಗವನ್ನ ತೆಗೆಯದೆ ಅಧಿಕಾರಿಗಳು ಮೈ ಮರೆತಿದ್ರು. ನಂಜನಗೂಡು ಪ್ರವಾಸ ಕೈಗೊಂಡಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು. ಕೇಂದ್ರ ಸಚಿವರ ಭೇಟಿ ವಿಚಾರವನ್ನ ಅಧಿಕಾರಿಗಳಿಗೆ ತಿಳಿಸಲಾಗಿತ್ತು. ಆದರೂ ಕೂಡ ಮೀನಾಮೇಷ ಎಣಿಸಿದ್ದಾರೆ. ಪ್ರವಾಸ ಪಟ್ಟಿ ಬಿಡುಗಡೆ ಮಾಡಿದ್ದ ಸಚಿವಾಲಯದ ಅಧಿಕಾರಿಗಳು. ಆದರೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಬಂದರೂ ಕೂಡ ಅಲ್ಲಿ ಪ್ರವಾಸಿ ಮಂದಿರದ ಬಾಗಿಲನ್ನ ತೆಗೆದಿರಲಿಲ್ಲ, ಹಾಗೆ ಬೀಗ ಜಡ್ದಿದ್ರು. ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿಗೆ ಇದರಿಂದ ಬೇಸರ ಆಗಿದೆ. ಖಂಡಿತ ಗಮನಿಸ್ತಿದ್ರಿ, ಒಂದು ಕಡೆ ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಪ್ರವಾಸಿ ಮಂದಿರ ಓಪನ್ ಆಗಿಲ್ಲ. ಕೇಂದ್ರ ಸಚಿವರು ಬಂದರೂ ಕೂಡ ಬೀಗವನ್ನ ತೆಗೆದೇ ಅಧಿಕಾರಿಗಳು ಮೀನಾಮೇಷವನ್ನ ಎಣಿಸಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಅದೇ ಪ್ರವಾಸಿ ಮಂದಿರದ ಮುಂದೆ 10 ನಿಮಿಷಗಳವರೆಗೂ ಕೂಡ ವೇಟ್ ಮಾಡಿದ್ರು. ಅಲ್ಲಿವರೆಗೂ ಕೂಡ ಯಾರು ಬಂದು ಅಧಿಕಾರಿಗಳು ಬೀಗವನ್ನ ತೆಗೆದಿಲ್ಲ ಅನ್ನುವಂತಹ ಆರೋಪವನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತದ್ದು.